ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಸರ್ಕಾರಿ ನೌಕರಿ ಕನಸು ನನಸಾಗುತ್ತೋ ಇಲ್ವೋ ಅನ್ನೋ ಚಿಂತೆ ಕಾಡ್ತಾ ಇದೆಯಾ? ನಿಮ್ಮ ಅಂಗೈಯಲ್ಲೇ ಇದೆ ಈ ಪ್ರಶ್ನೆಗೆ ಉತ್ತರ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಜೀವನ ನೆಮ್ಮದಿಯಾಗಿ ಕಳಿಬೇಕು ಅಂತಂದ್ರೆ ಕೈಯಲ್ಲಿ ಸರ್ಕಾರಿ ನೌಕರಿ ಇದ್ರೇನೆ ಚೆನ್ನ. ಅದಕ್ಕಂತಾನೆ ಯುವ ಜನತೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೀತಾರೆ. ಅದೃಷ್ಟ ಚೆನ್ನಾಗಿದ್ದವ್ರಿಗೆ ಕೆಲಸ ಸಿಗತ್ತೆ. ಇನ್ನು ಕೆಲವರಿಗೆ ಎಷ್ಟೋ ಬಾರಿ ಪರೀಕ್ಷೆ ಬರೆದ್ರೂ ಅದೆಲ್ಲವೂ ವ್ಯರ್ಥ ಆಗೋಗ್ಬಿಟ್ಟಿರುತ್ತೆ. ಈಗ ನಿಮಗೂ ಕೂಡ ಸರ್ಕಾರಿ ನೌಕರಿಯ ಕನಸಿದ್ಯಾ? ಆ ಕನಸು ನನಸಾಗುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಅಂಗೈಯನ್ನ ಸರಿಯಾಗಿ ನೋಡ್ಕೊಳ್ಳಿ. ಇದೇ ಅಂಗೈನ ಲಕ್ಷಾಂತರ ರೇಖೆಯ ಮಧ್ಯದಲ್ಲಿ ಇದ್ದ ಕೆಲ ರೇಖೆಗಳು ನಿಮ್ಮ ಹಣೆ ಬರಹದಲ್ಲಿ ಸರ್ಕಾರಿ ನೌಕರಿ ಇದೆಯೋ ಇಲ್ವೋ ಅನ್ನೋದನ್ನ ಹೇಳುತ್ತೆ. ಹಾಗಾದ್ರೆ ಆ ರೇಖೆ ಯಾವುದು? ಆ ರೇಖೆ ನಿಮ್ಮ ಜೀವನದ ಇನ್ನು ಯಾವ ರಹಸ್ಯಗಳನ್ನ ಹೇಳುತ್ತೆ ಅನ್ನೋದನ್ನು ಹೇಳ್ತೀವಿ. ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ, ಈ ವಿಡಿಯೋನ ಕೊನೆ ತನಕ ನೋಡಬೇಕು. ಅದು ಕೂಡ ಸ್ಕಿಪ್ ಮಾಡದೆ. ಮನುಷ್ಯ ಹುಟ್ಟಿದಾಗ್ನಿಂದಲೂ ಸಾಯೋವರೆಗೂ ಆತನ ಅಂಗೈಯಲ್ಲಿ ರಾಶಿ ರಾಶಿ ರೇಖೆಗಳು ಇದ್ದೇ ಇರುತ್ತೆ. ಹಾಗಂತ ಹುಟ್ಟಿದಾಗ ಹೇಗಿರುತ್ತೋ ಹಾಗೇನೆ ಕೊನೆಯ ಗಳಿಗೆವರೆಗೂ ಇರುತ್ತೆ ಅಂತ ಅಲ್ಲ. ಆ ರೇಖೆಗಳು ಕಾಲ ಕಾಲಕ್ಕೆ ಬದಲಾಗ್ತಾನೆ ಇರುತ್ತೆ. ಆದ್ರೆ ಅದೇ ಅಂಗೈಯಲ್ಲಿ ಇರೋ ಕೆಲ ರೇಖೆಗಳು ಮಾತ್ರ ಯಾವಾಗ್ಲೂ ಒಂದೇ ರೀತಿಯಾಗಿರುತ್ತವೆ. ಇಂತಹ ರೇಖೆಗಳು ವ್ಯಕ್ತಿಯ ವೃತ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನ ನೀಡುವ ಚಿಹ್ನೆಗಳಾಗಿರುತ್ತವೆ. ಈ ಚಿಹ್ನೆಗಳನ್ನು ನೋಡೋ ಮೂಲಕ ಆತನಿಗೆ ಸೂಕ್ತವಾದ ವೃತ್ತಿ ಯಾವುದು, ಅದರಲ್ಲಿ ಆತ ಯಶಸ್ವಿಯಾಗಿರ್ತಾನಾ ಇಲ್ವಾ, ಹಾಗೂ ಮುಖ್ಯವಾಗಿ ಆತನಿಗೆ ಸರ್ಕಾರಿ ನೌಕರಿ ಸಿಗುತ್ತಾ ಇಲ್ವಾ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಅಂಗೈಯಲ್ಲಿರೋ ಕೆಲ ರೇಖೆಗಳಿಂದ ತಿಳ್ಕೊಳ್ಬಹುದು. ಈಗ ಹುಡುಗಿಯರು ನಿಮ್ಮ ಎಡಗೈ ಅಂಗೈಯನ್ನ ನೋಡ್ಕೊಳ್ಳಿ, ಹಾಗೂ ಹುಡುಗರು ನಿಮ್ಮ ಬಲಗೈನ ಅಂಗೈಯನ್ನ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಗುರುಪರ್ವತ ಯಾವುದು ಅನ್ನೋದು ಮೊದಲು ಗೊತ್ತಿರಬೇಕು. ತೋರು ಬೆರಳ ಕೆಳಗೆ ಉಬ್ಬಿದಂತೆ ಇರೋ ಭಾಗವೇ ಗುರುಪರ್ವತ. ಇದೇ ಗುರುಪರ್ವತದ ಮೇಲೆ ಮಸ್ತಿಷ್ಕ ರೇಖೆ ಅಂದ್ರೆ ಬುದ್ಧಿ ರೇಖೆ ಇಲ್ಲ ಹೃದಯ ರೇಖೆ, ಇವೆರಡೂ ರೇಖೆ ಏನಾದ್ರೂ ಗುರುಪರ್ವತವನ್ನ ಸ್ಪರ್ಶ ಮಾಡಿದ್ದೇ ಆದಲ್ಲಿ ಆ ವ್ಯಕ್ತಿಯ ಪಾಲಿಗೆ ಅದೃಷ್ಟದ ಬಾಗಿಲು ಹುಟ್ಟಿದಾಗ್ನಿಂದಲೇನೆ ತೆರೆದಿರುತ್ತೆ. ಇವರಿಗೆ ಸರ್ಕಾರಿ ನೌಕರಿ ಸಿಗೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ ಅಂತ ಹಸ್ತಶಾಸ್ತ್ರ ಹೇಳುತ್ತೆ. ಇನ್ನು ಇದೇ ಗುರುಪರ್ವತದ ಮೇಲೆ ತ್ರಿಕೋನದ ಚಿಹ್ನೆ ಕಾಣಿಸಿದಲ್ಲಿ ಅವರಿಗೂ ಸರ್ಕಾರಿಯ ಒಂದು ಹುದ್ದೆ ಫಿಕ್ಸ್ ಆಗೋಗಿರುತ್ತೆ. ಹಾಗೇನೆ ನಿಮ್ಮ ಅಂಗೈಯಲ್ಲಿರುವ ಮಸ್ತಿಷ್ಕ ರೇಖೆ ಏನಾದ್ರೂ ಜೀವನ ರೇಖೆಯನ್ನ ದಾಟಿ ಮುಂದೆ ಹೋಗಿದ್ದೇ ಆದಲ್ಲಿ, ಹಾಗೆಯೇ ಗುರುಪರ್ವತ ಹಾಗೂ ಶನಿ ಪರ್ವತ ಇವೆರಡಕ್ಕೂ ಸ್ಪರ್ಶ ಆಗಿದ್ದಲ್ಲಿ ಅವರಿಗೂ ಸರ್ಕಾರಿ ಕೆಲಸ ಸಿಗತ್ತೆ. ಆದ್ರಿಂದ ಸರ್ಕಾರಿ ನೌಕರಿ ಸಿಗುತ್ತೋ ಇಲ್ವೋ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಕಿರುಬೆರಳ ಕೆಳಗೆ ಉಬ್ಬಿದಂತೆ ಇರುವ ಭಾಗವನ್ನ ಬುಧ ಪರ್ವತ ಅಂತ ಹೇಳಲಾಗುತ್ತೆ. ಅಲ್ಲಿ ಏನಾದ್ರೂ ತ್ರಿಕೋನಾಕಾರ ಕಂಡು ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಇಂಥವರಿಗೆ ಸರ್ಕಾರಿ ನೌಕರಿಗಳೇ ಸಿಗುವ ಅವಕಾಶಗಳು ಹೆಚ್ಚಾಗಿರುತ್ತವೆ. ಇವರು ಹೆಚ್ಚು ಪ್ರಯತ್ನ ಮಾಡದೇ ಇದ್ರೂ ಒಂದಲ್ಲ ಒಂದು ಸರ್ಕಾರಿ ನೌಕರಿ ಇವರಿಗೆ ಸಿಕ್ಕೇ ಸಿಗುತ್ತೆ. ಇನ್ನು ಸರ್ಕಾರಿ ನೌಕರಿ ಬೇಕೇ ಬೇಕು ಅಂತ ಅಂದ್ಕೊಳ್ಳೋರು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರ್ಯಾರ ಕೈಯಲ್ಲಿರೋ ಸೂರ್ಯ ಪರ್ವತ ಶಕ್ತಿಶಾಲಿ ಆಗಿರುತ್ತದೆಯೋ ಅವರು ಬೇಡ ಅಂತಂದ್ರೂ ಅವರಿಗೆ ಸರ್ಕಾರಿ ನೌಕರಿ ಪಕ್ಕ. ಹಾಗಾದ್ರೆ ನಿಮ್ಮ ಅಂಗೈಯಲ್ಲಿರುವ ಸೂರ್ಯರೇಖೆ ಎಲ್ಲಿದೆ ಗೊತ್ತಾ ನಿಮಗೆ? ಅದನ್ನು ಕೂಡ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಉಂಗುರ ಬೆರಳ ಕೆಳಗೆ ಉಬ್ಬಿದ ಭಾಗವನ್ನೇ ಸೂರ್ಯ ಪರ್ವತ ಅಂತ ಹೇಳ್ತೀವಿ. ಇದೇ ಸೂರ್ಯ ಪರ್ವತಕ್ಕೆ ಮಸ್ತಿಷ್ಕ ರೇಖೆ ಸ್ಪರ್ಶ ಮಾಡಿದ್ದೇ ಆದಲ್ಲಿ ಅಂಥವರಿಗೆ ಸರ್ಕಾರಿ ನೌಕರಿ ಸಿಗೋದಲ್ಲದೆ ಉನ್ನತ ಹುದ್ದೆಯಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ. ಹಾಗೂ ತಮ್ಮ ನೌಕರಿಯಲ್ಲಿ ಇವರು ಪ್ರಾಮಾಣಿಕರಾಗಿರ್ತಾರೆ.
ಹಾಗೇನೆ ಅಂಗೈಶಾಸ್ತ್ರದ ಪ್ರಕಾರ ಸೂರ್ಯ ಪರ್ವತದ ಮೇಲೆ ಏನಾದ್ರೂ ರೇಖೆಗಳು ಇದ್ದಲ್ಲಿ, ಅವುಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಲ್ಲಿ, ಅವುಗಳ ಮೇಲೆ ಯಾವುದೇ ರೀತಿಯ ಅಡ್ಡ ಅಥವಾ ಉದ್ದ ರೇಖೆಗಳು ಇಲ್ಲದೆ ಇದ್ರೆ ಇಂಥ ವ್ಯಕ್ತಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯವನ್ನ ಪಾಲಿಸ್ತಾರೆ. ಅವರಿಗೆ ಕೆಲಸದಲ್ಲೂ ಕಾಲಕಾಲಕ್ಕೆ ಬಡ್ತಿ ಸಿಗ್ತಾ ಹೋಗುತ್ತೆ. ಕೇವಲ ಸರ್ಕಾರಿ ನೌಕರಿ ಮಾತ್ರ ಅಲ್ಲ, ಯಾವುದೇ ಕೆಲಸವಾಗ್ಲಿ ವ್ಯವಹಾರವಾಗ್ಲಿ ಅವರ ಕಠಿಣ ಪರಿಶ್ರಮದಿಂದ ಯಶಸ್ಸನ್ನ ಪಡಿತಾರೆ, ಹಾಗೇನೆ ಮುಂದೆ ಸಾಕ್ತಾರೆ. ಅಷ್ಟೇ ಅಲ್ಲ, ಗುರುಪರ್ವತ ಹಾಗೂ ಸೂರ್ಯ ಪರ್ವತ ಇವೆರಡೂ ಅಂಗೈಯಲ್ಲಿ ಹೆಚ್ಚು ಉಬ್ಬಿದ ರೀತಿಯಲ್ಲಿ ಕಾಣಿಸಿದ್ರೆ ಆ ವ್ಯಕ್ತಿಗೆ 30 ವರ್ಷದೊಳಗೆ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಸೂರ್ಯ ಪರ್ವತ ಹಾಗೂ ಬುಧ ಪರ್ವತ ಇವೆರಡೂ ಪರ್ವತಗಳು ಒಟ್ಟಿಗೆ ಸಂಯೋಜಿಸಿದ್ರೆ ಅದು ಶುಭದ ಸೂಚನೆಯಾಗಿರುತ್ತೆ. ಈ ರೇಖೆ ಇರುವ ವ್ಯಕ್ತಿಯು ಉತ್ತಮ ವಾಗ್ಮಿ, ಯಶಸ್ವಿ ಉದ್ಯಮಿ ಹಾಗೂ ಉನ್ನತ ಆಡಳಿತ ಹುದ್ದೆಯನ್ನ ಹೊಂದಿರ್ತಾರಂತೆ. ಇಂಥ ವ್ಯಕ್ತಿಗಳು ಹಣವನ್ನ ಹೆಚ್ಚು ಸಂಪಾದಿಸೋದಕ್ಕೆ ಬಯಸ್ತಾರೆ ಅಂತ ಹೇಳಲಾಗುತ್ತೆ. ಈ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿಯೇ ಬೇಕು ಅಂತೇನಿಲ್ಲ. ಯಾವುದೇ ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡಿದ್ರೂ ಅವರಿಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ. ಸರ್ಕಾರಿ ನೌಕರಿ ಕೈಯಲ್ಲಿದ್ರೂ ಇವರ ಪ್ರತಿಭೆಗೆ ತಕ್ಕಂತೆ ಬೇರೆ ಕಡೆಗೆ ಕೆಲಸ ಮಾಡುವ ಉತ್ತಮ ಅವಕಾಶ ಸಿಕ್ಕರೆ ಸರ್ಕಾರಿ ನೌಕರಿಯನ್ನೇ ಬಿಟ್ಟು ಹೋಗುವಂತಹ ಧೈರ್ಯ ಇವರಿಗಿದೆ. ಕೇವಲ ರೇಖೆಗಳ ಮೂಲಕ ಅಷ್ಟೇ ಅಲ್ಲ, ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಹೆಬ್ಬೆರಳು ಬಲವಾಗಿ ಉದ್ದವಾಗಿದ್ರೆ ಮತ್ತು ಮಸ್ತಿಷ್ಕ ರೇಖೆ ಅಂದ್ರೆ ಬುದ್ಧಿ ರೇಖೆಯು ಹೆಬ್ಬೆಟ್ಟನ್ನ ಸಮೀಪಿಸ್ತಾ ಇದ್ರೆ ಅದು ಕೂಡ ಶುಭದ ಸಂಕೇತವಾಗಿದೆ. ಅಂಥ ವ್ಯಕ್ತಿಗಳು ಆಡಳಿತ ಸೇವೆಯಲ್ಲಿ ಅವಕಾಶಗಳನ್ನ ಪಡಿತಾರೆ ಅಂತ ಹೇಳಲಾಗುತ್ತೆ. ಹಸ್ತರೇಖೆಯಲ್ಲಿ ಸರ್ಕಾರಿ ನೌಕರಿ ಭಾಗ್ಯ ಇದೆ ಅಂತ ತಿಳಿದು ಸುಮ್ನೆ ಕೂತ್ಕೊಂಡು ಸರ್ಕಾರಿ ಹುದ್ದೆ ಅದಾಗೆ ಬರ್ಲಿ ಅಂತ ಕಾಯ್ತಾ ಕೂತ್ಕೋಬೇಡಿ. ಇದಕ್ಕೆ ನಿಮ್ಮ ಪರಿಶ್ರಮವೂ ಕೂಡ ಅಗತ್ಯ. ಕೆಲವರ ಅಂಗೈ ರೇಖೆಗಳಲ್ಲಿ ಸರ್ಕಾರಿ ನೌಕರಿ ಭಾಗ್ಯ ರೇಖೆಗಳೇ ಇರೋದಿಲ್ಲ. ಇವರೆಲ್ಲ ಹತಾಶರಾಗುವ ಅಗತ್ಯನೇ ಇಲ್ಲ. ಬದಲಾಗಿ ಕಠಿಣ ಪರಿಶ್ರಮದಿಂದ ಕೈಯಲ್ಲಿರುವ ರೇಖೆಗಳನ್ನ ಬದಲಾಯಿಸುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ. ನೀವು ಪೂರ್ಣ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದಿಂದ ಓದಿ ಪರೀಕ್ಷೆಯನ್ನ ಬರೆದು ಧೈರ್ಯವಾಗಿ ಇಂಟರ್ವ್ಯೂವನ್ನ ಪಾಸ್ ಮಾಡಿ ಸರ್ಕಾರಿ ಕೆಲಸ ಪಡೆಯೋದಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಕ್ಕೇ ಸಿಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಸರ್ಕಾರಿ ನೌಕರಿ ಕನಸು ನನ್ಸಾಗುತ್ತೋ ಇಲ್ವೋ ಅಂತ ಚಿಂತೆ ಕಾಡ್ತಾ ಇದೆಯಾ? ನಿಮ್ಮ ಅಂಗೈಯಲ್ಲೇ ಇದೆ ಈ ಪ್ರಶ್ನೆಗೆ ಉತ್ತರ ಅನ್ನೋ ಮಾಹಿತಿಯನ್ನ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.